ಎಷ್ಟು ಕ್ಯೂಟ್ ಆಗಿದೆ ಇದು. ನೋಡಿ ಹೆಂಗ್ ಆರಾಮಾಗಿ ಕೂತಿದೆ ನನ್ನ ಕೈ ಮೇಲೆ. ಹೌದೌದು, ನಾಗರಾವ್. ಸೊ ಗೈಸ್, ಇದು ರಾಜೀವ್ ನಗರ್ ಸೆಕೆಂಡ್ ಸ್ಟೇಜ್. ನೋಡೋಣ ಯಾವ ಎಲ್ಲಿದೆ. ಇಲ್ಲೇ ಇದು ಕುಕ್ರಿ ಅಂತೀವಿ. ಸೊ ಗೈಸ್, ದಿಸ್ ಇಸ್ ದ ಕುಕ್ರಿ. ಇದು ನಿಶಾಚಾರಿ ಹಾವೆ. ನಾನ್ ವೆನಮಸ್. ಎಷ್ಟು ಕ್ಯೂಟ್ ಆಗಿದೆ ಇದು. ನೋಡಿ ಹೆಂಗಿದೆ, ಎಷ್ಟು ಲೈಟ್ ಆಗಿದೆ. ಮತ್ತೆ ನಾನ್ ವೆನಮಸ್, ಇದು ಹಾರ್ಮ್ಲೆಸ್ ಹಾವು, ಯಾರಿಗೂ ಏನು ತೊಂದರೆ ಕೊಡಲ್ಲ. ಇದು ಪಲ್ಲಿ ತಿನ್ನಕ್ಕಂತ ಬರುತ್ತೆ. ಇಲ್ಲಿ ತುಮ್ಮೆದೆಗೆ ಸರ್. ಇಲ್ಲಿ ನೋಡಿ ಹೆಂಗ್ ಆರಾಮಾಗಿ ಕೂತಿದೆ ನನ್ನ ಕೈ ಮೇಲೆ. ಏನು ಮಾಡಲ್ಲ ಇದು. ರಾತ್ರಿ ಹೊತ್ತು ಆಕ್ಟಿವ್ ಇದು. ಈ ಪಟ್ಟೆ ನೋಡ್ಬಿಟ್ಟು ಸುಮಾರು ಜನ ಹೆದರ್ಕೋತಾರೆ, ಈ ವಿಷಕಾರಿ ಹಾವು ಇರ್ಬೋದು ಅಂತ. ಸೊ ಗೈಸ್, ಇದನ್ನ ನಾವು ಕುಕ್ರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಏನಕ್ಕಂದ್ರೆ ಇದ್ರದ್ದು ಹಲ್ಲಿದೆಯಲ್ಲ, ಅದು ಕುಕ್ರಿ ಚಾಕು ಬರುತ್ತಲ್ಲ, ಅದೇ ಥರ ಇದ್ರದ್ದು ಹಲ್ಲಿರುತ್ತೆ. ಸೊ ಅದಕ್ಕೆ ಈ ಹಾವು ಹೆಸರು ಕುಕ್ರಿ ಹಾವು ಅಂತ ಕರೀತಾರೆ. ಒಂದು ಬಾಟಲ್ ಇದೆ, ಇಲ್ಲ ಪರವಾಗಿಲ್ಲ, ಯೂಸ್ ಇಲ್ಲ, ಏನು ತೊಂದರೆ. ಸೊ ಈ ಒಂದು ಪಿಕ್ಚರ್ ನೋಡಿ ನೀವು, ಇದನ್ನ ನಾವು ಬ್ಯಾಂಡೆಡ್ ಕುಕ್ರಿ ಇಲ್ಲ ಅಂದ್ರೆ ಕಾಮನ್ ಕುಕ್ರಿ ಅಂತ ಹೇಳ್ತೀವಿ. ಸೊ ಇದ್ರದ್ದು ಕಲರ್ ನೋಡಿ, ಗ್ರೀನ್ ಬಂದು ಬ್ಲ್ಯಾಕ್ ಕಲರ್ ಇದೆ. ಸೊ ಅದೇ ಈ ಒಂದು ಹಾವು ನಾನು ಏನು ಹಿಡ್ದಿದ್ದೀನಿ, ಈ ಒಂದು ಹಾವು ನೋಡಿ, ಹಾವು ಏನಕ್ಕೆ ಇಷ್ಟು ಡಲ್ ಆಗಿದೆ, ಇಷ್ಟು ಪೇಲ್ ಮತ್ತು ವೈಟ್, ಒಂದು ಒರಿಜಿನಲ್ ಕಲರ್ ಬಿಟ್ಟು ಏನಕ್ಕೆ ಈ ಥರ ಆಗಿದೆ ಅಂದರೆ, ಇದಕ್ಕೆ ಜೆನೆಟಿಕ್ ಮ್ಯೂಟೇಷನ್ ಆಗಿ ಲಾಸ್ ಆಫ್ ಪಿಗ್ಮೆಂಟೇಷನ್ ಇನ್ ಸ್ಕಿನ್ ಆ್ಯಂಡ್ ಸ್ಕೇಲ್ ಆಗಿರೋದ್ರಿಂದ ಈ ಒಂದು ಕಲರು ಅದರ ಒರಿಜಿನಲ್ ಕಲರ್ ಬಿಟ್ಟು ಪೇಲ್ ಕಲರ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈ ಒಂದು ಕಾರಣದಿಂದ ಈ ಒಂದು ಹಾವಿಗೆ ನಾವು ಲೂಸಿಸ್ಟಿಕ್ ಸ್ನೇಕ್ ಅಂತ ಕರಿತೀವಿ. ಲೂಸಿಸ್ಟಿಕ್ ಸ್ನೇಕ್ ಅಂದರೆ ಹಾಫ್ ಆಲ್ಬೈನೋ. ಇದು ಕಂಪ್ಲೀಟ್ ವೈಟ್ ಆಗಿ ಕೆಂಪು ಕಣ್ಣು ಬಂದರೆ ಅದನ್ನ ಆಲ್ಬೈನೋ ಅಂತೀವಿ. ಅದೇ ಹಾಫ್ ವೈಟ್ ಆಗಿ ನಾರ್ಮಲ್ ಕಣ್ಣು ಇದ್ದು ಒರಿಜಿನಲ್ ಕಲರ್ ಬಿಟ್ಟು ಒಂದು ಹಾವು ನಮಗೆ ಸಿಕ್ಕಿದೆ ಅಂದರೆ ಅದನ್ನ ಲೂಸಿಸ್ಟಿಕ್ ಸ್ನೇಕ್ ಅಂತ ಕರಿತೀವಿ ನಾವು. ಸೊ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಿಡ್ತಿದ್ದೀನಿ, ನೋಡ್ಬೋದು ನೀವು. ಕಲರ್ಸ್ ಒಂಥರ ಪಿಂಕಿಶ್ ಮೂತಿ ಇದೆ, ಮತ್ತು ಕಲರ್ಸ್ ನೋಡಿ ಹೆಂಗಿದೆ. ವಾವ್, ಎಷ್ಟು ಶಾಂತವಾಗಿ ಹೋಗ್ತಿದೆ ಇದು, ಆರಾಮಾಗಿ. ಮಾಡಿ ಆಯಿತು. ಇದು ಎಷ್ಟು ರೇರ್ ಅಂದರೆ 1,00,000 ಹಾವು ಹುಟ್ಟಿದ್ರೆ ಅದರಲ್ಲಿ ಒಂದು ಹಾವು ಈ ಥರ ಹುಟ್ಟುತ್ತೆ. ಸೊ ಅಷ್ಟು ರೇರ್ ಇದು. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ವೀಡಿಯೋಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋಸಲ್ಲಿ.